ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೇಲಿ ಡ್ರೈ ಜಾಮೂನ್ ಮಾಡಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ನೋಡೋಣ. ಜಾಮೂನ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಇದು ಜಾಮೂನ್ ಮಿಕ್ಸು, ಆಮೇಲೆ ಆಯಿಲ್ ಫ್ರೈ ಮಾಡೋದಕ್ಕೆ, ಅದಾದಮೇಲೆ ಸಕ್ಕರೆ ಬೇಕು, ಇಂಪಾರ್ಟೆಂಟ್ ಜೀರಾ ಮಾಡೋದಕ್ಕೋಸ್ಕರ. ಸಕ್ಕರೆ 2 ಗ್ಲಾಸ್ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ ಎಷ್ಟು ನೀರು ಅಷ್ಟೇ ತೊಗೋಬೇಕು. ಅದಾದಮೇಲೆ ಒಣ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಡ್ರೈ ಜಾಮೂನ್ ಮಾಡಿದ್ಮೇಲೆ ಅದ್ರ ಮೇಲೆ ಹುರುಳ್ಸೋಕ್ಕೆ. ಆಮೇಲೆ ಏಲಕ್ಕಿ 2 ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಸ್ವಲ್ಪನೇ ಉಪ್ಪು, ಯಾವುದೇ ಸ್ವೀಟ್ ಮಾಡುವಾಗ ಉಪ್ಪು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಇದಕ್ಕೆ ಬೇಕಾಗಿರೋ ಐಟಮ್. ಫಸ್ಟ್ ಒಂದು ಬೌಲ್ಗೆ ಆ ಜಾಮೂನ್ ಮಿಕ್ಸ್ ಇತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪನೇ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಓಕೆನಾ? ಅದು ಹಾಕಿ ಸ್ವಲ್ಪ ಲೈಟ್ ಮಿಕ್ಸ್ ಕೊಡಬೇಕು ನಾವು. ಓಕೆ, ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಟ್ಟಿಗೆ ನೀರು ಹಾಕೋಬೇಡಿ, ಸೊ ದಟ್ ತುಂಬ ನೀರಾಗೋಯ್ತು ಅಂದರೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಅದು ಹೇಗೆ ಅಂದರೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀರೋ ಅದಕ್ಕಿಂತ ಇನ್ನೂ ಸ್ವಲ್ಪ ಸ್ಮೂತಾಗಿರಬೇಕು, ಹಿಟ್ಟು ಸಾಫ್ಟಾಗಿರಬೇಕು. ಆಗ ನಿಮಗೆ ಜಾಮೂನು ಸಾಫ್ಟಾಗಿ ಬರುತ್ತೆ, ಗಟ್ಟಿಯಾಗಿ ಆ ಥರ ಇರಲ್ಲ. ಸೊ ಸಾಫ್ಟಾಗಿ ಬರಬೇಕು ಅಂದರೆ ಹಿಟ್ಟು ಕೂಡ ಸಾಫ್ಟಾಗಿ ಕಲಿಸ್ಕೋಬೇಕು, ತುಂಬ ನೀರಾಗೂ ಕಲಿಸ್ಕೋಬಾರ್ದು. ಓಕೆನಾ? ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅದೇ ಹಿಟ್ಟಿಗೆ. ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಓಕೆನಾ? ಎಣ್ಣೆ ಹಾಕಿದ್ಮೇಲೆ ನಾನು ಸ್ವಲ್ಪ ಅದೆಲ್ಲ ಹಿಟ್ಟು ಬಿಡಿ ಆಗುತ್ತಲ್ಲ ಅದೆಲ್ಲ ಗ್ಯಾದರ್ ಆಯಿತು ನೋಡಿ. ಸೊ ಎಲ್ಲ ಹಿಟ್ಟು ಅಂಟ್ಕೊಂಡಿದ್ದು ಅದೆಲ್ಲ ಸೇರಿ ಒಂದು ಬಾಲ್ ಥರ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸಾಫ್ಟಾಗಿರುತ್ತೆ ಅದು. ಸೊ ಈ ಥರ ಹಿಟ್ಟನ್ನು ನೀಡ್ ಮಾಡಿಕೊಂಡು ಈ ಥರ ಟೆಸ್ಟ್ ಮಾಡ್ಬೋದು ನೀವು. ಈಗ ಒತ್ತಿ ನೋಡಿದಾಗ ಎಷ್ಟು ಸ್ಮೂತಾಗಿದೆ ನೋಡಿ, ಇಷ್ಟು ಸ್ಮೂತಾಗಿ ಇರಬೇಕು ಹಿಟ್ಟು, ಆಗ ನಿಮಗೆ ಜಾಮೂನು ಸ್ಮೂತಾಗಿ ಬರುತ್ತೆ. ಈಗ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಒಂದು 10-15 ಮಿನಿಟ್ಸ್ ಬಿಡ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಬಿಡಬಾರ್ದು. ಸೊ ಈಗ ಕಡಾಯಿಗೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಎಷ್ಟು ಇಟ್ಟಿದ್ವಿ, ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಂಡ್ರೆ ಆಯಿತು. ಬಟ್ ಸಕ್ಕರೆ ಎಷ್ಟು ಹಾಕ್ತಿರೋ ನೀರು ಅಷ್ಟೇ ಹಾಕ್ಕೊಳ್ಳಿ. ಇದು ಡ್ರೈ ಜಾಮೂನ್ ಆಗಿರೋದಕ್ಕೋಸ್ಕರ ನಾನು ತುಂಬ ಜಾಸ್ತಿ ಪಾಕ ಮಾಡ್ತಿಲ್ಲ. ಅದಾದಮೇಲೆ ಏಲಕ್ಕಿ 2 ಏಲಕ್ಕಿ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಆಮೇಲೆ ಕೇಸರಿ, ಇದೊಂಚೂರು ಅದು ಆಪ್ಷನಲ್ಲು. ಕಲರು ಮತ್ತು ಫ್ಲೇವರ್ ಎರಡೂ ಕೊಡುತ್ತೆ, ತುಂಬ ಕಲರ್ ಬರಲ್ಲ, ಇದು ಲೈಟಾಗಿ ಕಲರ್ ಬರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇಸರಿ ಹಾಕ್ಕೊಂಡೆ ನೋಡಿ. ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು, ಅಂದರೆ ಪಾಕ ಥರ ಗಟ್ಟಿ ಆಗೋದು ಬೇಡ. ಸಕ್ಕರೆ ಕರಗಿ ಒಂದು ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು. ಈಗ ನೋಡಿ, ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟಿದ್ವಲ್ಲ, ಹಿಟ್ಟು ರೆಡಿಯಾಗಿದೆ. ಅದನ್ನು ನಾನು ಸ್ವಲ್ಪ ಸಣ್ಣ ಉಂಡೆಯಾಗಿ ಮಾಡ್ಕೊತಾ ಇದ್ದೀನಿ. ನಮಗೆ ಅದರಲ್ಲಿ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು, ಬಟ್ ಚಿಕ್ಕದು ಮಾಡಿದ್ರೆ ಒಳ್ಳೆಯದು. ಯಾಕೆಂತಂದರೆ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ನಾವು ಪಾಕದಲ್ಲಿ ಹಾಕಿದ್ಮೇಲೆ ಅದು ಸ್ವಲ್ಪ ದಪ್ಪ ಆಗುತ್ತೆ. ನೀವು ತುಂಬ ದಪ್ಪ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಅದನ್ನು ಉಂಡೆ ಕಟ್ಟುವಾಗ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಗಟ್ಟಿಯಾಗಿ ಉಂಡೆ ಕಟ್ಟಿ. ಸುಮ್ಮನೆ ತೆಳುವಾಗಿ ಉಂಡೆ ಕಟ್ಬಿಟ್ರೆ ಏನಾಗುತ್ತೆ, ಎಣ್ಣೆಲಿ ಹಾಕಿದ ತಕ್ಷಣ ಅದು ಬಿಟ್ಬಿಡುತ್ತೆ. ಪಾಕ ಈ ಥರ ಕುದೀತಾ ಇರುವಾಗ ಆಫ್ ಮಾಡಿದ್ರೆ ಸಾಕು. ಇಷ್ಟೇ ಕುದಿಬೇಕು, ಜಾಸ್ತಿ ಕುದಿಸಿ ಗಟ್ಟಿ ಮಾಡಬಾರ್ದು ಪಾಕನ. ಓಕೆ, ಈಗ ಎಣ್ಣೆ ಕಾದಿದೆ, ಇದು ಇಷ್ಟು ಕಾದಿದ್ರೆ ಸಾಕು. ಈಗ ನಾವು ಒಂದೊಂದನೇ ಜಾಮೂನ್ ಏನು ಉಂಡೆ ಕಟ್ಟಿದ್ವಲ್ಲ ಅದನ್ನು ನಾವು ಒಂದೊಂದೇ ಹಾಕಿ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಆಗಲೇ ಜಾಮೂನು ಒಳಗಡೆನೂ ಕೂಡ ಬೇಯುತ್ತೆ. ಇಲ್ಲ ಅಂತಂದರೆ ಜಾಮೂನು ಹಾಗೆ ಗಟ್ಟಿ ಇರುತ್ತೆ ಒಳಗಡೆ. ಹೈ ಫ್ಲೇಮಲ್ಲಿ ಇಟ್ಟರೆ ಆಚೆ ರೋಸ್ಟ್ ಆಗಿಬಿಟ್ಟು ಒಳಗೆ ಬೇಯಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ನ ಈ ಥರ ಬೇಯಿಸ್ಕೋಬೇಕು. ಅವಾಗ ಆ ಕಡೆ ಈ ಕಡೆ ಜಾಮೂನ್ನ ತಿರ್ಗಿಸ್ಕೊತಾ ಇರಬೇಕು, ಎಲ್ಲ ಕಡೆ ಆವಾಗ ಬೇಯುತ್ತೆ.
ಸೊ ಈ ಕಲರ್ ಬಂದಾಗ ಎಣ್ಣೆಯಿಂದನೇ ತಕ್ಕೊಂಡು ಡೈರೆಕ್ಟಾಗಿ ನಾವು ಪಾಕಕ್ಕೆ ಹಾಕೋಬೇಕು. ಬಿಸಿ ಇದ್ದಾಗಲೇ ಹಾಕಿದಷ್ಟು ಪಾಕ ಬೇಗ ಹೀರ್ಕೊಳ್ಳುತ್ತೆ. ಓಕೆನಾ? ಸೊ ಇದು ಪಾಕದಿಂದ ತೆಗೆದಿರೋ ಜಾಮೂನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈಗ ನಾನು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಉರುಳಿಸ್ಕೊತಾ ಇದ್ದೀನಿ. ಸೊ ದಟ್ ಡ್ರೈ ಜಾಮೂನು ರೆಡಿ ಆಗುತ್ತೆ. ಸೊ ನೋಡಿ ಡ್ರೈ ಜಾಮೂನ್ ರೆಡಿ ಆಯಿತು. ಇಷ್ಟೇ ಸಿಂಪಲಾಗಿ ನಾನು ಮಾಡಿದ್ದೀನಿ. Okay, thanks for watching my video. Please like, share and subscribe. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.